ಅಫಜಲ್ಪುರ ತಾಲೂಕಿನಲ್ಲಿ ರಾಜಕೀಯವಾಗಿ ಗಮನ ಸೆಳೆದಿರುವ ಕೊರಬು ಕುಟುಂಬದ ಒಳ ಜಗಳ ಇದೀಗ ಬಹಿರಂಗವಾಗಿ ಹೊರಹೊಮ್ಮಿದ್ದು, ಹಿರಿಯ ಸಹೋದರನೊಬ್ಬ ಕಣ್ಣೀರು ಹಾಕುತ್ತಾ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾನೆ. ಈ ಘಟನೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆ.ಎಂ. ಕೊರಬು ಅವರ ಹಿರಿಯ ಸಹೋದರ ಚಂದ್ರಶಾ ಕೊರಬು, ನಾವು 4 ಸಹೋದರರು. ನಾನು ಹಿರಿಯನಾಗಿ ಜೆ.ಎಂ. ಕೊರಬು ಅವರನ್ನು ಓದಿಸಿ ಬೆಳೆಸಿದ್ದೇನೆ. ಆದ್ದರಿಂದಲೇ ಅವರಿಗೆ ಉದ್ಯೋಗ ಸಿಕ್ಕಿತು. ಆದರೆ ನಂತರ ಅವರು ನಮ್ಮನ್ನೆಲ್ಲ ದೂರವಿಟ್ಟು ಕುಟುಂಬವನ್ನು ವಿಭಜಿಸುವ ಕೆಲಸ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮಾಚಾಳದಿಂದ 72ದಾಗ ಸವಾರನಾಗಿ ದುಡಿತಿದ್ದ 300 ರೂಪಾಯಿಗೆ ಇಜಾಪುರಕ್ಕೆ ಹೋದೇವ್ರಿ. ಇಜಾಪುರಕ್ಕೆ ಹೋಗಿ ಅಲ್ಲಿ ಇಲ್ಲಿ ಹಮಾಲಿ ಮಾಡಿ ಒಂದು ಎಮ್ಮೆ ತೊಗೊಂಡು ಮಾಡಿಸಿದ ನಮ್ಮ 3 ಮನೆ ಕೂಡಿ 4 ಮನೆ ಮಾವದೇವ್ರು ನಮ್ಮ ಸಿಗೋಗ್ಬೇಕು. 3 ಮಂದಿಗೆ ಕೂಡಿ ಮಧ್ಯಾಹ್ನಕ್ಕೆ ಏನು ಕೊಡಲಿಲ್ಲ. ಈಗ ಅಣ್ಣತಮ್ಮರಿಗೆ ಒಬ್ರಿಗೊಬ್ರು ದಿಕ್ಪಾಲು ಮಾಡ್ದ. ಅಣ್ಣತಮ್ಮರು ಕೂಡ್ದ ನನ್ನ ಮನೆಯಾಗಿಲ್ಲ ಅಂತೇಳಿ ಕಾಸ ಪೋತಾಟಿ ಮಾಡ್ದ, ಗಣಪ ಪೋತಾಟಿ ಮಾಡ್ದ. ಅವ್ ಗಣಪತಿ ಅವ್ನು ಚಮಚೆ ಅದನ್ ಬಿಡು, ಅವ್ ಹೋಗಲೇಕ ಅವ್ನಿಗೆ ಕಾಸಪ್ ಇವನು ಇಂಜಿನಿಯರ್. ಕಾಸಪ್ ಚಲೋ ಒಳ್ಳೆ ಮನುಷ್ಯ. ಈ ಮಾಷಾಳ ಊರಾಗ ಅವನಿಗೆ ಅಳು ಹೊತ್ತು ಬಿಟ್ಟ. ನಾವು ಇಜಾಪುರಕ್ಕೆ ಇರ್ತಿದ್ದೆವು, ಬರ್ತಿದ್ದೆವು, ಹೋಗ್ತಿದ್ದೆವು, ನಮ್ಮ ಸಾಮನೆ ಮಾಡ್ತಾನೆ ನಾವು ಬಿಟ್ಟು ಅದು ಉತ್ತರ ಎಲ್ಲಿ ನಮ್ಗೆ ಕೂನಿಲ್ಲ. ಈಗ ಕೊಡ್ತೀನಿ ಆ ಕೊಡ್ತೀನಿ, ರಿಟೈರ್ಡ್ ಆಗುತ್ತೆ, ನಮ್ಗೆ ಏನೂ ಮಾಡಲಿಲ್ಲ. ರಿಟೈರ್ಡ್ ಆಗೋಣ ಹೆಂಡತಿ ಐಡಿ ಮಾಡಿಕಿಂದ ದರಾಕ್ಷಿ ಹಾಕ್ತದೆ. ನಮ್ಮ ಹೊಲ ಇಲ್ಲ, ಒಂದು ದರಾಕ್ಷಿಕಾಯಿ ಕೊಡಲಿಲ್ಲ, ಏನೂ ಇಲ್ಲ, ಬೇಡ ಏನೂ ಇಲ್ಲ, ಮಾತಾಡ್ಸೇ ಕೊಡಲಿಲ್ಲ ನಮ್ಗೆ. ಅಲ್ಲಿಂದ ಮುಂದೆ ಅವನ ಬಳಿ 1 ವರ್ಷ ದುಡುವ ನೋಡಪ್ಪ, ನಮ್ಮ ಮನ್ಯಾಗ ಹೆಂಡ್ರು ಮಕ್ಕಳು ಬಿಟ್ಟು ಬಂದೀನಿ, ನನ್ನ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟು ನನಗೆ ನಾನು ಅಪ್ಪನ ಹೊಲ ಇಟ್ಟು ಕೊಡು ಅಂದ್ರೆ ನಮಸ್ಕಾರ ಮಾಡ್ತೀವ, ನಾನು 8 ಎಕರೆ ಹೊಲ ಕೊಡ್ತಾಯಿ ನೋಡಿ ನೀನು ಹತ್ತು ನಾಳ್ಕೊತ ಹೇಳು. ಅದಕ್ಕೂ ಮಸ್ತ್ ಸಿಗಲಿಲ್ಲ ನನಗೆ ವಾದ್ದು ರಾತ್ರಿ ಕುಡುಗಿಸಿನ ರಾತ್ರಿ ಕುಡಿತಂದ್ರಿ ಬಾಂಧಿಸಿನ ವಾದ್ದು ನನಗೆ ಮುಂಜಾನೆ ನನ್ನ ಹೆಸಕನಾಗ ಅವ್ನು ಮಾಡಿ ತೋರಿಸಿದ್ರೆ ನಾವು ಇಜಾಪುರಕ್ಕೆ ಹೋದ. ಹೆಂಡ್ರು ಮಕ್ಕಳು ನನಗೆ ಯಾರು ಸೇರಲಿಲ್ಲ. ಮತ್ತು ಅಲ್ಲಿ ನಿಮ್ಮಂಥ ದೋಸ್ತರು ಮಾಡಿ ಅಲ್ಲಿಟ್ಟು ಇದು ಮಾಡಿ ನನಗೆ ಹಾಕಿದ್ರು. ಇನ್ನತನ ಮನೆಗೆ ನಮ್ಮ ಪರಿಸ್ಥಿತಿ ಹೇಳ್ತೀನಿ ಏನದ ಮುಪ್ಪಿನ ಕಾಲ ಮಂದಿ ಏನೋ ಸಾಯ್ತಾನ ಬಾಯಿ ಅಂತೇಳಿ ಸುಮ್ಮ ಅವ್ನು ಹಿಂದರ ಇರುವವನ್ನ ಅವು ಗುಳಿಗೆ ಹಬ್ಸಿದ್ ನೋಡಿದ್ರೆ ಗಾಬರಿ ಆಗ್ತೀವಿ. ಅದಕ್ಕೆ ನಾವು ಏನೋ ಅನ್ನೋದ ಇದು ಟೀ ತಂದಿಟ್ಟಾನ, ನಮ್ಮ ಅಪ್ಪನ ಹೊಲ ಅಟ್ಟೆ ಕೊಡು ಹೋಗ್ತಮ್ಮ ಅಂದಿತ್ತು. ನೀನು ಹೆಂಡತಿ ಕಾಲು ಬಿಟ್ಟಿತ್ತು, ಕಾಲು ಬಿದ್ದ, ಏನು ಕೊಡಲಿಲ್ಲ, ನಂದೇನು ದರ್ಕಾರ ಮಾಡಲಿಲ್ಲ. ಈ ಗಣಪಗೆ ಹಚ್ಚಿ ಗಣಪತಿ ಏನತ್ತಾನ, ನೀನು ಏನು ಕೊಡಲ್ಲ ನನ್ನ ನೀವು ಮಲ್ಲಪ್ಪಗ ಹುಟ್ಟಿಲತ್ತ ಮಾಷಾಳ ಊರಾಗ ಬಂದು ಹೇಳ್ರಿ, ನಾ ಇವತ್ತು ಶರಣಾಗಿ ಓದ್ತೀನಿ. ಮಾಷಾಳ ಊರಾಗ ಬಂದು ಹೇಳ್ಬೇಕು, ನೀವು ಚೊಡೇಸಿರ್ತು ಆಣಿ ಮಾಡಿ ನಿಮ್ಮ ಮಲ್ಲಪ್ಪನ ಮಗ ಅಲ್ಲಂದ್ರೆ ನಾ ನಿಮ್ಮದು 8 ಎಕರೆ ಬಿಡಲ್ಲ, ಏನು ಬಿಡಲ್ಲ, ಸಹಿ ಮಾಡಿ ಹೋಗ್ಬಿಡ್ತೀನಿ. ನಾ ಇವತ್ತಿಗೆ ನನ್ನ ಪರಿಸ್ಥಿತಿ ಇಲ್ಲಿಗೆ ತಾನೇ ಇರ್ತದ. ನಾನು 80 ನಾ ಎಲ್ಲ ದುಡಿದು ಇವ್ರಿಗೆ ಏನು ಮಾಡಿ ನಾ ಧಾರವಾಡ ಮನೆಯಾಗ ನನ್ನ ಮನೆ ಇತ್ತು ಮಾರಿ ತಂಗಿದ್ರಿಗೆ ಬಿಟ್ಟ 30 ಎಮ್ಮೆ ಮಾಷಾಳ ತಂದ. ನನ್ನ ಪರಿಸ್ಥಿತಿ ಇಲ್ಲಿ ತಾನಿಟ್ಟ. ನನ್ನ ಮಕ್ಕಳು ಸೇರರು ಯಾರು ಸೇರರು, ನಾ ಏನು ಮಾಡಿ ಮಾಷಾಳ ಅವ್ರಿಗೆ ಸಹಾಯ ಬಂದು ಉಳಿದ್ರು ಲಾಸ್ಟ್ ಬಂದಿಗೆ ಹ್ಯಾಂಗೆ ಮಾಡ್ತೀನಿ ನೋಡಿ. ನೀವು ತಾಯ್ತ ನಮ್ಮ ಜಾತಿ ಆ ಜಾತಿಗೆ ಈ ಜಾತಿಗೆ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಮಾಷಾಳ ಅವ್ರು ಬಂಗಾರ ಅಂತ ಊರಿಗೆಲ್ಲ ಕೆಲಸಿರ್ತಾನೆ, ಎಲ್ಲ ಹಾಳು ಮಾಡಿರ್ತಾನೆ. ಪಂಚಾಯತಿ ಅಂತ ಎಂಥ ಬಂಗಾರ ಅಂತ ಪಂಚಾಯತಿ ಏನು ಇಟ್ಟಿಲ್ಲ. ಇವನು ಕೈಪಡಿ ನಮ್ಮ ಹುಡುಗ ಕೋರ್ಗು ಓದ್ತಾರೆ, ಇವನು ಕೋರ್ವಾಲಿ ಇವನು ಹೇಳ್ತೀನಿ ನಿಮ್ಗೆ ಏನ್ರಿ. ಈಗ ನೋಡ್ರಿ ಇಲ್ಲಿಗೆ ತಾನು ಇರ್ತಾನೆ. ನಾನು ಭಾಳ ಹೈರಾಣ ಮಾಡೋದು ಗೋಳ್ ನಾ ಏನು ಒಂದು ನೀ ದಾರು ಕುಡಿಯವಲ್ಲ, ಬಿಡಿಸಿ ಅದಾವಲ್ಲ, ಇಟ್ಟು ದುಡ್ಡು ಎಲ್ಲಾರು ಮಾಡಿ ಹೆಂಡತಿ ಮತ್ತೆ ಕೇಳ್ಕೊತ ಸುಳಿ. ಇವ್ ಹ್ಯಾಂಗ್ರಿ ತಾಲೂಕದಾಗ ಹ್ಯಾಂಗ್ರಿ ಇವನಿಗೆ ಇವ್ ಹ್ಯಾಂಗ್ರಿ MLA ಪರಿಚಯ ಆಗ್ತಾನ, ಹ್ಯಾಂಗ ಆಗ್ತಾನ ಒಂದು ಯಾವ್ರಿಗೆ ನೋಡಲ್ ಖರೆ ಇವ್ನ ದುಡ್ಡ ಮಂದಿ ಗೊಳ್ಳಾಡೋದು. ಈಗ ಯಾರಿಗೂ ಹೊಳಸ್ತಾನ ಮಗ ಸುಳ್ಳು ಹೇಳಿ. ಈಗಿನ ಮಾತು ಹೇಳಿದ್ರು ಒಂದು ತಾಸನಿಗೆ ಇರಲ್ಲ. ಇವ್ ಹ್ಯಾಂಗ್ರಿ ಇವ್ ಹ್ಯಾಂಗ ರಾಜಕೀಯ ಮಾಡ್ತಾನ, ಇವ್ ಹ್ಯಾಂಗ ರಾಜಕೀಯ ಹೋಗ್ತಾನೆ, ಇವನಿಗೆ ಜನಾರು ಹೆಂಗೆ ಹೋಗ್ತವೆ ಹೇಳಿ. ಇದ್ರವ್ರು ಹೋಗ್ತಾರೆ ಇವನಿಗೆ ಕುರುಬಲ್ ಸುಮ್ಕೆ ಒಂದು ಸಣ್ಣ ಈಗ ಒಂದು ರೋಡ್ ಮಾಡ್ಲಿಕ್ಕೆ ತನಗೆ ಹಾದಿ ಬೇಕಾಗಿಲ್ಲ. ಮಂದಿ ಒಂದು 4 ಮಂದಿ ಕಟ್ಕೊಂಡು ರೋಡ್ ಮಾಡ್ತಾರೆ. ಆ ದುಡ್ಡು ಸುದ್ದಿ ಕುಡಿಬೇಡ ಅಂತ ಹೇಳ್ತೀನಿ. ಎಮ್ಮೆಲಿನ ಈ ಮಗನಿಗೆ ದುಡ್ಡು ಕುಡಿಬೇಡ್ರಿ, ಇವ್ ಬಲ್ಲಿ 8 ಕೋಟಿ ರೊಕ್ಕ ಅದ. ನಂದು 8 ಎಕರೆ ಹೊಲ ಕೊಡಪ್ಪ, ನಮ್ಮ ಅಪ್ಪಂಗೆ ಇರ್ತೀನಿ. 200 ಎಕರೆ ಗಳಿಸಿದ್ರು ನಿಂದೆ, ಏನು ಗಳಿಸಿದ್ರು ನಿಂದೆ. ಮಾಷಾಳ ಊರು ತಾಯ್ಕೊಂಡು ನನಗಿಟ್ಟು 8 ಎಕರೆ ನಮ್ಮ ಅಪ್ಪನ ಹೊಲ ಕೊಡ್ರಪ್ಪ, ನಿಮ್ಗೆ ಕೈ ಮುಗಿದು ಹೇಳ್ತೀನಿ. 8 ಎಕರೆ ಮತ್ತೊಂದು ಏನಿಲ್ಲ. ಮಾಷಾಳ ಊರು ನಮ್ಗೆ ಬರ್ಲಾರ್ದಂಗ ಮಾಡಿರ್ತಾನ್ರಿ. ಆರೋಗ್ಯ ಕಡಿಮೆ ಮಾಡಿರ್ತಾನೆ. ನಮ್ಮ ಜಲ 4 ಮನೆ ಹೇಳ್ತಾನ್ರಿ, ಮಾತಾಡ್ಲಾರ್ದಂಗೆ ಇರ್ತಾನೆ ಹೇಳ್ತಾನೆ ಸಾಯ್ಬೋದು. ನಾ ಕೊಡಬೇಡಪ್ಪ ಅಂದ್ರೆ ನಿರ್ವಹಣಿಲ್ಲ. ನಂದು ಎಷ್ಟು ನಮ್ಮ ಅಪ್ಪನ 8 ಎಕರೆ ಬರ್ತಕ್ಕದ ಅಟ್ಟೆ ತಗೋತೀನಿ. ನಾನು ನಿಮ್ಗೆ ಯಾರ್ದು ಬೇಡಲ್ಲ ಕೇಳ. ನಮ್ಮ ಅಪ್ಪ ಹುಟ್ಟಿನ ಇಲ್ಲ ಮಾಷಾಳಗೂರು ಜನದ ಮುಂದೆ ನೀವು ಬಂದು ಸಿದ್ದೇಶ ಚೌಳಮ್ಮನ ಆಣಿ ಮಾಡಿ ಹೇಳ್ಬೇಕು. ನೀವು ಅಣ್ತಂಬ್ರು ಮಲ್ಲಪ್ಪನ ಮಗ ಹೌದ ಅಲ್ಲ ಇವ ಇಟ್ಟೆ, ಮತ್ತೊಂದು ಏನಿಲ್ಲ. ನಾ ಹೇಗೆ ಬಿಕ್ಕಿ ಬಡ್ಕೊಂತೀನಿ ಹೇಗಿರ್ತೀನಿ.
ನಮ್ಮ ತಮ್ಮಗ ಯಾರು ನ್ಯಾಯ ಮಾಡಲ್ಲ. ಇವ ನೀಚನ. ನೀವು ಟಿವಿ ನೊಂದವ್ರ ಬಳಿ ಬಂದಿನಿ, ಒಬ್ಬ ಟಿವಿ ನೊಂದ್ ಬಳಿ ಹೋಗಿಲ್ಲ. ಅಲ್ಲಿ ಮೇಲೆ ಸಾಹೇಬ್ರ, ನಾ ಮಲ್ಲ ಪೂಜೆ ಮಗ ಕೋರ್ಗು ನಾನು ರೀ, ನನಗೆ ನ್ಯಾಯ ಸಿಗಲ್ಲ. ನನಗೆ ಎಲ್ಲ 80 ವರ್ಷ ಆಯ್ತು, ನನ್ನ ಬಿಕ್ಕಿ ಬೇಡ ಕಚ್ಚನ್ ಸಾಹೇಬ್ರ, ನನ್ನ ನ್ಯಾಯ ಕೊಡ್ತೀರಿ ಸಾಹೇಬ್ರ. ನನ್ನ 8 ಎಕರೆ ಹೊಲ ಅಜ್ಜ ಕೊಡ್ರಿ, ಅವ 240 ಎಕರೆ ಗಳಿಸಿದ್ರು, ಅವನೇ ಹಾಳಾಗೋರಿ ಸಾಹೇಬ್ರ. ನ್ಯಾಯ ಕೊಡ್ತು. ನನ್ನ ತಂದೆ ನಮ್ಮ ಅಪ್ಪ ನಿನಗೆ ಹೇಳೇನು, ನಮ್ಮ ಅಪ್ಪ ಇವ ನನಗೆ ನಿಲ್ ಬಳಿ ಬರ್ಬೇಕಿವ, ಇವ್ ಅವನೇ ಬಂದು ನಮ್ಗೆಲ್ಲ ನಮ್ಮ ಅಂತಂದ್ರೆ ಸತ್ಯರದು ಮಾಡ್ಯಾನ್ರಿ. ಮಾಜಾಳ ಊರಾಗ ದಿಕ್ಕಿಲ್ಲ ನಮ್ಮ ಮನೆ, ನಮಗ ಆಳ್ಗೊಳಕ್ಕಿಂತ ಕಿಮ್ಮತ್ ಕಡಿಮೆ ಮಾಡ್ಯಾನ್ರಿ. ಇವ್ನ ಕೋರ್ಗೋತಿ ಹಂಗಲ್ರಿ, ಏನ್ ನೀಡ್ತಾನ ನಮಗ. ಎಮ್ಮೆಲ್ ಸಾಹೇಬ್ರ, ನಿಮ್ ಮಗನಿಗೆ ನಿಮ್ ಕೈ ಮುಗಿದು ಹೇಳ್ತೀನಿ, ನ್ಯಾಯ ಬರುತ್ರಿ ಸಾಹೇಬ್ರ. ನಾ ನಿಮ್ ಮೊತ್ತಿ ನೋಡಿಲ್ಲ, ನಾ ಇಜಾಪುರದಿಂದ ಈಗ ಬಂದಿದ್ರಿ. ನನಗೆ ಇಲ್ಲಿ ಟಿವಿ ನಂದವ್ರು ಕಳಿಸ್ಯಾರ, ಇಜಾಪುರದವ್ರು ಇಂತಲ್ಲಿ ಹೋಗನ್ನ ಬಂದಿದ್ರು ಸಾಹೇಬ್ರ. ನೋಡ್ರಿ ನ್ಯಾಯ ದೊರಕಿಸ್ರಿ ಸಾಹೇಬ್ರ ನನಗ. ಇಲ್ಲ ನಾ ಏನ್ ಉಳಿಯಲ್ರಿ, ಗುಡ್ಗಿ ನನ್ನ ಅಬ್ಜಿ ನೋಡೋದು ನೀವು ನೋಡ್ರಿ.